ರೋಮಾಂಚಿಸುವ ಬಂಗಾರ ಶ್ರೀ ಅನ್ನಪೂರ್ಣ ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಎಸ್ಎಸ್ಎಲ್ಸಿ ಸಿಬಿಎಸ್ಇ ಶಾಲೆಗಳ ಫಲಿತಾಂಶದಲ್ಲಿ ಶಿವಮೊಗ್ಗದ ಪೋದಾರ್ ಇಂಟರ್ ನ್ಯಾಷನಲ್ ಸ್ಕೂಲಿನ ವಿದ್ಯಾರ್ಥಿಗಳು ರಾಜ್ಯದ ಗಮನ ಸೆಳೆದಿದ್ದಾರೆ. ಶಿವಮೊಗ್ಗ ವಿದ್ಯಾನಗರದಲ್ಲಿರುವ ಪೋದಾರ್ ಇಂಟರ್ ನ್ಯಾಷನಲ್ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಾ ಮುಂದು ತಾ ಮುಂದು ಎಂಬಂತೆ ಅಂಕ ಗಳಿಸುವಲ್ಲಿ ಸಾಧನೆ ಮಾಡಿದ್ದಾರೆ. ಸಿಬಿಎಸ್ಇ ಶಾಲೆಗಳ ಪೈಕಿ ರಾಜ್ಯಕ್ಕೆ ಪೋದಾರ್ ಶಾಲೆಯ ಶ್ರದ್ಧಾ ಶಾನ್ಭೋಗ್ ವಿದ್ಯಾರ್ಥಿನಿಯು 99.20% ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಉಳಿದಂತೆ ಪೂರ್ವಿ, ತನ್ವಿ ಭಟ್, ಶ್ರೀಲಕ್ಷ್ಮಿ, ಅನಿರುದ್ಧ ಎಂಬ ವಿದ್ಯಾರ್ಥಿಗಳು 90% ಮೇಲೆ ಅಂಕ ಪಡೆದು ಶಾಲೆಗೆ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಬನ್ನಿ, ಅತಿ ಹೆಚ್ಚು ಅಂಕ ಪಡೆದ ಪೋದಾರ್ ಶಾಲೆಯ ವಿದ್ಯಾರ್ಥಿಗಳು ಏನು ಹೇಳುತ್ತಾರೆ ನೋಡೋಣ. ನನ್ನ ಹೆಸರು ಶ್ರದ್ಧಾ ಶಾನ್ಭಾಗ್ ಅಂತ. ನಾನು ಇದೇ ವರ್ಷ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಶಿವಮೊಗ್ಗದಿಂದ 10th ಪಾಸ್ ಆಗಿದ್ದೀನಿ. ನಾನು ಸ್ಟೇಟಿಗೆ ಫಸ್ಟ್ ಬಂದಿರೋದು 496 ಔಟ್ ಆಫ್ 500. ಇದು ನನ್ನ ಸಕ್ಸಸ್ಸಿಗೆ ಮೇನ್ ಕಾರಣ ನನ್ನ ಪೇರೆಂಟ್ಸು, ನನ್ನ ಟೀಚರ್ಸು, ನನ್ನ ಸ್ಕೂಲ್ ವಿಚ್ ಇಸ್ ದ ಬೆಸ್ಟ್ ಸ್ಕೂಲ್ ಇನ್ ಶಿವಮೊಗ್ಗ. ಅವರೆಲ್ಲ ನಿರಂತರ ನನಗೆ ಸಪೋರ್ಟ್ ಮಾಡ್ತಾನೇ ಇದ್ದರು. ನನಗೆ ನೋಡಿದಾಗೆಲ್ಲ ಶ್ರದ್ಧಾ ನೋಡಮ್ಮ ನೀನು ಡಿಸ್ಟ್ರಿಕ್ಟ್ ಟಾಪರ್ ಆಗಬೇಕು, ಸ್ಟೇಟ್ ಟಾಪರ್ ಆಗಬೇಕು ಅಂತ ಹೇಳ್ತಿದ್ರು. ಐ ಥಿಂಕ್ ದಿಸ್ ಇಸ್ ದ ಪವರ್ ಆಫ್ ಮ್ಯಾನಿಫೆಸ್ಟೇಷನ್. ಆ್ಯಂಡ್ ಮನೆಯಲ್ಲೂ ಅಷ್ಟೇ, ನಾನು ಯಾವಾಗ ಓದ್ತಿದ್ನೋ ಅವಾಗ ನಮ್ಮಮ್ಮ ಬಂದು ನಂಗೆ ಮೋಟಿವೇಟ್ ಮಾಡ್ತಿದ್ರು, ನೀನು ಓದಬೇಕು, ನೀನು ಫಸ್ಟ್ ಬರಬೇಕು ಅಂತ. ನಾನೇನು ಫಸ್ಟ್ ಬರಬೇಕಂತ ಓದಿದ್ದಲ್ಲ, ಬಟ್ I think this is the result what I got because of my hard work. So I would thank everyone who's a part of my journey. ಸ್ಪೆಷಲ್ ಇರಲಿಲ್ಲ ಅದು. ನಾನು ಆ್ಯಕ್ಚುಲಿ ಇಡೀ ಇಯರ್ ತುಂಬ ಕ್ಯಾಶುವಲ್ ಆಗಿದ್ದೆ. ನಾನು ಒಂದು 10th 15th ರ್ಯಾಂಕ್ ಬರ್ತಿದ್ದೆ ಸ್ಕೂಲಲ್ಲೇ. ಆದರೆ ಲಾಸ್ಟಲ್ಲಿ ನಂಗೆ ಸ್ವಲ್ಪ ತುಂಬ ಜನ ಜಾಸ್ತಿನೇ ಮೋಟಿವೇಟ್ ಮಾಡಿದರು. ಸೊ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಫಾರ್ 3 to 4 hours a day. ಆ್ಯಂಡ್ ನಾನು ಐ ಆಮ್ ಆನ್ ಆಡಿಟರಿ ಲರ್ನರ್. ನಾನು ಫಿಸಿಕ್ಸ್ ವಾಲ ಅಂಥದ್ದೆಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡಿ ಜಾಸ್ತಿ ಕಲಿತಿದ್ದಿದ್ದು. ಎಕ್ಸಾಮ್ ಟೈಮಲ್ಲಿ ನಾನು ತುಂಬ ಸ್ಟಡಿ ಮಾಡಿದ್ದೀನಿ. ಪೇರೆಂಟ್ಸ್ ವೇರ್ ಆಲ್ಸೋ ವೆರಿ ಸಪೋರ್ಟಿವ್. ನಂಗೆ ನೋಡಿದಾಗೆಲ್ಲ ಓದು ನೀನು ಫಸ್ಟ್ ಬರಲೇಬೇಕು ಅಂತ ನಂಗೆ ತುಂಬ ಮೋಟಿವೇಟ್ ಮಾಡಿದ್ದಾರೆ ಅವರು. ನಾನು ನೀಟ್ ಬರೆದು ಐ ವಾಂಟ್ ಟು ಗೆಟ್ ಇನ್ ಟು ಏಮ್ಸ್ ಡೆಲ್ಲಿ. ಕ್ರೆಡಿಟ್ ಟೀಚರ್ಸಿಗೆ ಸಿಗಬೇಕು. ಅವಳ ಪ್ರತಿಭೆಯನ್ನು ಗುರುತಿಸಿಬಿಟ್ಟು ಟೀಚರ್ಸು ಯಾವಾಗಲೂ ಹೇಳೋರು, ನಾನು ಸ್ಕೂಲಿಗೆ ಬಂದಾಗೆಲ್ಲ ಇವಳಿಗೆ ಫಸ್ಟ್ ರ್ಯಾಂಕ್ ಬರೋ ಕೆಪಾಸಿಟಿ ಇದೆ, ಅವಳಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ. ಅವಳು ಬಿಗಿನಿಂಗ್ ಸ್ವಲ್ಪ ಕ್ಯಾಶುವಲ್ ಆಗಿದ್ಲು, ಬರ್ತದ ತುಂಬ ಟೀಚರ್ಸ್ ಅಲ್ಲಿ ನಮ್ಮ ರಾಘವೇಂದ್ರ ಸರ್ ಆಗಲಿ, ಶ್ರೀಪತಿ ಭಟ್ ಸರ್ ಆಗಲಿ, ಶಫಿ ಸರ್, ಅನುರಾಧ ಮೇಡಮ್ ಪ್ರತಿಯೊಬ್ಬರನ್ನು ತುಂಬ ಮೋಟಿವೇಟ್ ಮಾಡಿದ್ದಾರೆ. ಆ ಮೋಟಿವೇಶನ್ ಅವಳಿಗೆ ತುಂಬ ಹೆಲ್ಪ್ ಮಾಡಿದೆ. ಯಾಕಂದರೆ ಈಗ ಅವ್ರ ಕೆಪಾಸಿಟಿನ ಗುರುತಿಸ್ಬಿಟ್ಟು ಟೀಚರ್ಸ್ ಮೋಟಿವೇಟ್ ಮಾಡಿದಾಗ ಆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ತುಂಬ ವರ್ಕ್ ಮಾಡಿದೆ. ಇವಳು ಫಸ್ಟ್ ಸ್ಟ್ಯಾಂಡರ್ಡ್ ಇದೇ ಸ್ಕೂಲಲ್ಲಿ ಓದಿರೋದು. ಆಫ್ ಲೇಟ್ ಈಗ ಬರ್ತಾ ಪರ್ಫಾರ್ಮೆನ್ಸ್ ತುಂಬ ಇಂಪ್ರೂವ್ ಆಗಿದೆ. ಟೀಚರ್ಸಿಗೆ ನಾವು ತುಂಬ ಆಭಾರಿಯಾಗಿದ್ವಿ. ತುಂಬ ಥ್ಯಾಂಕ್ಸ್ ಟೀಚರ್ಸ್ಗೆ. ನನ್ನ ಹೆಸರು ತನ್ವಿ ಎಸ್ ಭಟ್. ನಾನು ಪೋದಾರ್ ಶಾಲೆಯಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಇವಾಗ ಬೋರ್ಡ್ಸ್ ಅಲ್ಲಿ 97.4% ಬಂದಿದೆ ನನಗೆ. ಇಡೀ ವರ್ಷ ನನ್ನ ಟೀಚರ್ಸ್, ನನ್ನ ಪೇರೆಂಟ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡ್ಯಾರ ನನ್ನ ಇಡೀ ಜರ್ನಿಯಲ್ಲಿ. ನಾನು ಸ್ಕೂಲಲ್ಲೆಲ್ಲ ಟೀಚಿಂಗ್ ಅಲ್ಲದೆ ಬೇರೆ ಎಕ್ಸ್ಟ್ರಾ ಎಫರ್ಟ್ ತುಂಬಾ ಹಾಕಿದ್ದಾರೆ. ಸೊ ಅದಕ್ಕೆ ನಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ ಅವರಿಗೆಲ್ಲ. ಸೊ ನನ್ನ ರೀಡಿಂಗ್ ಪ್ಯಾಟರ್ನ್ ಬಗ್ಗೆ ಜಾಸ್ತಿ ಏನು ಹೇಳಕ್ಕಿಲ್ಲ. ನಾನು ಮನೆಯಲ್ಲಿ ಎಫರ್ಟ್ ಹಾಕಕ್ಕೆ ನನಗೆ ಜಾಸ್ತಿ ಆಗ್ತಿರ್ಲಿಲ್ಲ, ಬಿಕಾಸ್ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ, ಬ್ಯಾಡ್ಮಿಂಟನ್ ಪ್ಲೇಯರ್ ನಾನು. ಅದಕ್ಕೆ ಮನೆಗೆ ಹೋಗೋಷ್ಟೊತ್ತಿಗೆ ಫುಲ್ ಎಕ್ಸಾಸ್ಟೆಡ್ ಆಗಿರ್ತಿದ್ದೆ. ಅದಕ್ಕೆ ಆದಷ್ಟು ಸ್ಕೂಲಲ್ಲಿ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಅದರಿಂದಾನೇ ನಾನು ಇಷ್ಟು ಮಾರ್ಕ್ಸ್ ತಂದಿರೋದು ಅಂತ ಹೇಳ್ಬೋದು. ಟೀಚಿಂಗ್ ವ್ಯವಸ್ಥೆ
ಅದೇ ಹೇಳ್ದಂಗೆ ತುಂಬಾ ಚೆನ್ನಾಗಿದೆ. ಟೀಚರ್ಸ್ ತುಂಬಾ ಎಫರ್ಟ್ ಹಾಕಿ ಪರ್ಸನಲ್ ಅಚೀವ್ ನಮಿಗೋಸ್ಕರ ತುಂಬಾ ಅವ್ರ ಎಫರ್ಟ್ ಹಾಕ್ತಾರೆ. ಎಕ್ಸ್ಟ್ರಾ ವರ್ಕ್ ಶೀಟ್ಸು, ಪ್ರೆಸೆಂಟೇಷನ್ಸು ಎಲ್ಲ ತುಂಬಾ ಟೀಚಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಬೆಸ್ಟ್ ಟೀಚಿಂಗ್ ನನ್ನ ಪ್ರಕಾರ ಇದ್ದಿದ್ದು 10th ಅಲ್ಲಿ. ಐ ಲವ್ಡ್ ಇಟ್ ಆಕ್ಚುಲಿ. 10th ಟೀಚಿಂಗ್ ಇಸ್ ಗ್ರೇಟ್. ತುಂಬ ಸಂತೋಷ ಆಗ್ತಿದೆ ಆ್ಯಂಡ್ ಹೆಮ್ಮೆ ಆಗ್ತಿದೆ ಅವಳ ಸ್ಕೋರ್ ನೋಡಿ. ಫಸ್ಟು ಪೋದಾರ್ ಶಾಲೆ ಮತ್ತು ಇಲ್ಲಿನ ಟೀಚರ್ಸಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಥ್ರೂ ಔಟ್ ದ ಇಯರ್ ಎಲ್ಲ ಸಪೋರ್ಟು ಕೊಟ್ಟಿದ್ದಾರೆ. ಪರ್ಸ್ನಲಿ ಕಾಲ್ ಮಾಡಿ ಏನೇ ಹೆಲ್ಪ್ ಬೇಕಿದ್ರು, ಈವನ್ ಎಕ್ಸಾಮ್ಸ್ ಹಿಂದಿನ ದಿವಸ ಅವಳು ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ತುಂಬಾ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ಲಿ ನನಗೆ ಅದಕ್ಕಿಂತ ಹೆಮ್ಮೆ ಆಗಿರೋದು ಅಂದರೆ ಅವಳ ಪ್ಯಾಷನ್ ಅಂದರೆ ಸ್ಪೋರ್ಟ್ಸು, ಅದನ್ನು ಅವಳು ಸೈಡ್ಲೈನ್ ಮಾಡಿದೆ, ಅದನ್ನು ಪ್ಯಾರಲಲ್ಲಿ ಕ್ಯಾರಿ ಮಾಡಿಕೊಂಡು ಅವಳು ಇಷ್ಟು ಸಾಧನೆ ಮಾಡಿದ್ದಾಳೆ. ಅದು ನನಗೆ ತುಂಬ ಸಂತೋಷ. ಅಥ್ಲೆಟಿಕ್ಸ್ ಮೀಟ್ ಇರ್ಬೋದು, ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್ ಇರ್ಬೋದು, ಯಾವುದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಅವಳು ಸ್ಕೋರ್ ಮಾಡಿರೋದು ನನಗೆ ತುಂಬ ಸಂತೋಷ ತಂದಿದೆ ಸರ್. ನನ್ನ ಹೆಸರು ಅನಿರುದ್ಧ್ ಅಂತ. ನಾನು ಪೋದಾರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ 94% ತಗೊಂಡಿದ್ದೀನಿ. ನಾನು ಓದೋದಕ್ಕೆ ಟೀಚರ್ಸ್, ಫ್ರೆಂಡ್ಸ್, ನನ್ನ ಪೇರೆಂಟ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಡೌಟ್ ಇದ್ದರೂ ಕ್ಲಾರಿಫೈ ಮಾಡಿದ್ದಾರೆ ಮತ್ತು ತುಂಬ ಮೋಟಿವೇಟ್ ಮಾಡಿದ್ದಾರೆ. ನಿನ್ನ ಕೈಯಲ್ಲಾಗುತ್ತೆ, ನೀನು ಮಾಡ್ತೀಯಾ ಅಂತ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಪ್ರಿನ್ಸಿಪಲ್ ಸರ್ ಕೂಡ ಅಷ್ಟೇ, ನೀನು ಏನೇ ಸಪೋರ್ಟ್ ಇದ್ದರೂ ಕೇಳು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸ್ ಕೂಡ ತುಂಬ ಏನು ಪ್ರೆಷರ್ ಹಾಕಿಲ್ಲ, ಇಷ್ಟೇ ಬರಬೇಕು ಅಂತ. ನಾನು ಏನೇ ಮಾಡಿದರೂ ಮಾಡ್ತೀಯ ಬಿಡು ನೀನು ಅಂತ ನನ್ನ ಹಂಗೆ ಬಿಡ್ತಿದ್ರು. ನಾನು ಓದ್ತಿದ್ದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಕಂಟಿನ್ಯೂ ಮಾಡಿದೆ. ತುಂಬ ಖುಷಿ ಇದೆ. ನಮ್ದೇನು ಪ್ರೆಷರ್ ಏನಿರಲಿಲ್ಲ. ಮತ್ತು ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿ, ಎಸ್ಪೆಷಲಿ ರಾಘವೇಂದ್ರ ಸರ್ ಕ್ಲಾಸ್ ಟೀಚರ್. ಏನಾದರೂ ಕಡಿಮೆ ಟೆಸ್ಟಲ್ಲೆಲ್ಲ ಒಂದೊಂದ್ಸತಿ ಕಮ್ಮಿ ಬರ್ತಾ ಇತ್ತು ಮಾರ್ಕ್ಸ್. ಆವಾಗ ಈ ಥರ ಮಾಡಬೇಕು, ನಿನ್ನ ಕೆಪಾಬಿಲಿಟಿ ಇದೆ ಅಂತ ಹೇಳಿ ತುಂಬ ಮೋಟಿವೇಟ್ ಮಾಡಿದ್ದಾರೆ ಅವನು. ಬೇರೆ ಸಬ್ಜೆಕ್ಟ್ ಟೀಚರ್ಸು ಅಷ್ಟೇ. ಮತ್ತು ಪ್ರಿನ್ಸಿಪಾಲ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಯಾವ ಬುಕ್ ಬೇಕು ನಿಮಗೆ ಲೈಬ್ರರಿಯಿಂದ, ಯಾವ್ದು ಎನಿ ಟೈಮ್ ತೊಗೊಂಡೋಗಿ, ನೀನು ಏನೇ ಹೆಲ್ಪ್ ಬೇಕಾದರೂ ಬಂದು ಕೇಳು ಅಂತ ಹೇಳ್ಬಿಟ್ಟು. ಮತ್ತು ಟೀಚಿಂಗ್ ತುಂಬ ಚೆನ್ನಾಗಿದೆ, ಏನು ಪ್ರೆಷರ್ ಏನಿರಲಿಲ್ಲ ಮಕ್ಕಳ ಮೇಲೆ. ಅವನು ಅಥ್ಲೆಟಿಕ್ಸಲ್ಲೆಲ್ಲ ಇದ್ದ, ಸ್ಪೋರ್ಟ್ಸಲ್ಲೂ ಇದ್ದ. ಅದ್ರ ಜೊತೆ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾನೆ. ಇಲ್ಲ, ನಾನು 95+ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆಲ್ಮೋಸ್ಟ್ ಅಷ್ಟೇ ಬಂದಿದೆ. ಮ್ಯಾಥ್ಸ್ ಒಂದೊಂದು ಸ್ವಲ್ಪ ಕಮ್ಮಿ ಬಂದಿದೆ, ಮತ್ತು ರಿವ್ಯಾಲ್ಯೂಯೇಷನ್ ಹಾಕಬೇಕು. ಕಾನ್ಫಿಡೆಂಟ್ ಇದೆ ಜಾಸ್ತಿ ಬರುತ್ತೆ ಅಂತೇಳಿ. ಮುಂದಿಂದು ಅವನಿಗೆ ಬಿಟ್ಟಿದ್ದಾನೆ, ಅವನ ಚಾಯ್ಸ್. ಸಪೋರ್ಟ್. ಸೌಮ್ಯ. ಶ್ರೀಲಕ್ಷ್ಮಿ. ನಾನು ಪೋದಾರಲ್ಲಿ 10th ಸ್ಟ್ಯಾಂಡರ್ಡ್ ಮುಗಿಸಿದ್ದೀನಿ. ನಾನು 96.6% ತೆಗೆದಿದ್ದೀನಿ. ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಟೀಚರ್ಸ್ ಆರ್ ವೆರಿ ಸಪೋರ್ಟಿವ್. ನಮಗೆ ಒಂದು ಡೌಟ್ ಕೇಳಿದ್ರು ಅವ್ರು ಅದಕ್ಕಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವೆನ್ ಐ ಕಂಪೇರ್ ವಿತ್ ಕಾಂಪಿಟೇಟಿವ್ ಇದ್ರ ಜೊತೆ ಬೇರೆ ಇಂಡಿಯನ್ ಟ್ಯಾಲೆಂಟ್ ಎಕ್ಸಾಮ್ಸ್ ಬರೆದಾಗ ಅದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಐ ಥ್ಯಾಂಕ್ ಮೈ ಫಾದರ್, ಮದರ್ ಆ್ಯಂಡ್ ಗ್ರ್ಯಾಂಡ್ ಮದರ್. ದೇ ಆರ್ ವೆರಿ ಸಪೋರ್ಟಿವ್. ಇಲ್ಲೇನು ಖುಷಿ ಆಗುತ್ತೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡಿದ್ದೀವಿ. ಪೇಪರ್ಸ್ ಹೆಂಗಿದ್ರು ನಾವು ಚೆನ್ನಾಗಿ ಬರೆದಿದ್ದೀವಿ. ಆ್ಯಂಡ್ ಟೀಚರ್ಸ್ ತುಂಬ ನಮ್ಗೆ ಧೈರ್ಯ ತುಂಬಿದ್ದಾರೆ. ಎಕ್ಸಾಮ್ಸ್ ಟೈಮಲ್ಲಿ ಲೈಕ್ ಭಯ ಪಡಬೇಡಿ, ಯು ಕ್ಯಾನ್ ಡೂ ಇಟ್ ಅಂತ. ಸೊ ವಿ ಫೈನಲಿ ಡಿಡ್ ಇಟ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಐ ನೆವರ್ ಕೆಪ್ಟ್ ಎನಿ ವರ್ಕ್ ಇನ್ಕಂಪ್ಲೀಟ್. ನಾನು ಅವತ್ತಿನ ಕೆಲಸ ಅವತ್ತೇ ಮಾಡೋದು. ನಾನು ರಾತ್ರಿ ಬೇರೆಯವ್ರ ಥರ 12 ಗಂಟೆ ಬೆಳಗ್ಗೆ ಇವತ್ತಿನ ಪೋರ್ಷನ್ ಮುಗಿಲಿಲ್ಲ, ಐ ಯೂಸ್ ಟು ವೇಕಪ್ ಅರ್ಲಿ ಆರ್ ಎಲ್ಸ್ ಐ ಯೂಸ್ ಟು ಸ್ಲೀಪ್. ನಾನು ಅವತ್ತೇ ಕಂಪ್ಲೀಟ್ ಮಾಡ್ತಿದ್ದೆ. ಐ ನೆವರ್ ಕೀಪ್ ಎನಿ ವರ್ಕ್ ಪೆಂಡಿಂಗ್. ನಮ್ಮ ಅಜ್ಜಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೈ ಪೇರೆಂಟ್ಸ್ ಆರ್ ಇನ್ ಹೊಸನಗರ ಆ್ಯಂಡ್ ನಾನು ನಮ್ಮ ಅಜ್ಜಿ ಇಬ್ಬರು ಶಿವಮೊಗ್ಗದಲ್ಲಿ ಇದ್ದಿದ್ದರಿಂದ ಶಿ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ಆ್ಯಂಡ್ ಮೈ ಫಾದರ್ ಹಿ ಹ್ಯಾಸ್ ಡೆಡಿಕೇಟೆಡ್ ನಿಯರ್ಲಿ 13 years ಫಾರ್ ಮೈ ಎಜುಕೇಷನ್ ಆ್ಯಂಡ್ ಮೈ ಮದರ್ ಟು. ತುಂಬ ಸಂತೋಷವಾಗ್ತಾ ಇದೆ, ಯಾಕಂದರೆ ಪೋದಾರ್ನಲ್ಲಿ ತುಂಬ ಚೆನ್ನಾಗಿ ಟೀಚಿಂಗಿಂದ ಹಿಡಿದು ಎಲ್ಲದೂ ಭಾಳ ಚೆನ್ನಾಗಿ ಕಲಿಸಿದ್ದಾರೆ. ಅವಳು ಹೆಚ್ಚು ಕಮ್ಮಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಇಲ್ಲಿ 10th ಮಾಡಿದ್ದಾಳೆ. ಒಳ್ಳೆ ಸ್ಕೋರ್ ಮಾಡಿದ್ದಾಳೆ. ಯಾಕೆಂತಂದರೆ ನಾವು ಓದ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದು ನನ್ನ ಮಗಳನ್ನ ಓದಿಸ್ಲಿಕ್ಕೆ. ನಮ್ಮ ಅಮ್ಮನ ಜೊತೆಗೆ ನಾವು ಇಲ್ಲಿ ಬಿಟ್ಟಿದ್ದು. ನಾವಿರೋದು ನಗರ ಅಂತ ಅಲ್ಲಿ. ಬಟ್ ಯಾವುದೇ ಟ್ಯೂಷನ್ಸು ಏನೂ ಕೊಡದೆ ಸ್ಕೂಲ್ನಲ್ಲಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ. ನಮಗೆ ಖುಷಿ ಆಗ್ತಾ ಇದೆ. ಈ ವರ್ಷ 10th ಮತ್ತು
ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲಿಂದ 3rd ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೀನಿ. ನನಗೆ CBSE ಎಕ್ಸಾಮಲ್ಲಿ 98.4% ಬಂದಿದೆ. ಮತ್ತು ಸೈನ್ಸಲ್ಲಿ 100, IT-ಲಿ 100. ನಂದು ಅಂತ ಏನು ಪ್ರಿಪ್ರೇಷನ್ ಅಂತ ಇರಲಿಲ್ಲ. ಅವತ್ತು ಟೀಚರ್ಸ್ ಎಷ್ಟು ಕಂಪ್ಲೀಟ್ ಮಾಡ್ತಿದ್ರು ಅಷ್ಟು ಓದ್ತಿದ್ದೆ. ಎಕ್ಸ್ಟ್ರಾ ನಾನೇನು ಅಂದರೆ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡಿದ್ದು ಬಿಟ್ಟರೆ ನಾನು ಜಾಸ್ತಿ ಮತ್ತೆ ಫಸ್ಟಿಂದ ಓದಕ್ಕೆ ಹೋಗಿಲ್ಲ. ಅವತ್ತು ಟೀಚರ್ಸು ರಿವೈಸ್ ಮಾಡೋರು, ನಾನು ಮನೇಲಿ ಹೋಗಿ ರಿವೈಸ್ ಮಾಡ್ಕೊತಿದ್ದೆ ಅಷ್ಟು. ಸ್ಪೆಷಲ್ ಕ್ಲಾಸ್ ಅದಕ್ಕಿಂತ ವರ್ಕ್ಶೀಟು ಮತ್ತು ಪ್ರತಿಯೊಂದು ವೀಕ್ಲಿ ಟೆಸ್ಟ್ ಅಂತ ಮಾಡೋರು. ಅದ್ರದ್ದು ರಿಸಲ್ಟ್ ಕೂಡ ಬೇಗನೆ ಕೊಡೋರು. ಅದರಿಂದ ನಾವು ಎಲ್ಲಿ ಇಂಪ್ರೂವ್ ಆಗಬೇಕು ಅಂತ ಗೊತ್ತಾಗ್ತಿತ್ತು. ಅದನ್ನು ಒಂಚೂರು ಕರೆಕ್ಟ್ ಮಾಡಿಕೊಂಡ್ರೆ ನಮಗೂ ಬೆನಿಫಿಟ್ ಆಗ್ತಿತ್ತು. ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಂದರೆ ನಾನು ಯಾವಾಗೆಲ್ಲ ಸ್ವಲ್ಪ ಅಂದರೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಗೋದು ಅಥವಾ ಏನಾದ್ರು ಇದ್ರೂ ನೀನು ಮಾಡ್ತೀಯಾ ಮಾಡು ಅಂತ ಸಪೋರ್ಟ್ ಮಾಡೋರು. ತೀರಾ ಪ್ರೆಷರ್ ಏನು ಆಗ್ತಿರ್ಲಿಲ್ಲ. ಈಗಲೂ ಅಷ್ಟೇ, ನೆಕ್ಸ್ಟ್ ಫ್ಯೂಚರಲ್ಲೂ ನೀನು ಏನು ತೊಗೊತೀಯೋ ಅದನ್ನೇ ತಗೋ ಅಂತಲೇ ಹೇಳಿದ್ದಾರೆ. ನನ್ನ ಪ್ಯಾಷನ್ನ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ. MBBS ಮಾಡಬೇಕು ಅಂತ, ನೀಟ್ ಕಂಪ್ಲೀಟ್ ಮಾಡಿ MBBS ಮಾಡಬೇಕು. ಹಾಂ, ಎಕ್ಸ್ಪೆಕ್ಟೇಷನ್ ಆ್ಯಕ್ಚುಲಿ ಇದಕ್ಕಿಂತ ಜಾಸ್ತಿ ಇತ್ತು. ಲ್ಯಾಂಗ್ವೇಜಸಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಕೋರ್ ಸಬ್ಜೆಕ್ಟ್ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಬಂದಿದೆ. ಲ್ಯಾಂಗ್ವೇಜಸ್ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಪೂರ್ವಿ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗತ್ತೆ. ಅವಳು ಈ ಡೇ ಇನ್ ಆ್ಯಂಡ್ ಡೇ ಔಟ್ ಏನು ಕಷ್ಟಪಡ್ತಿದ್ಲು ಅದಕ್ಕೆ ತಕ್ಕನಾಗಿ ಪ್ರತಿಫಲ ಬಂದಿದೆ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ನಾನು ನುಡಿಯಿದೆ. ಅದ್ರ ಪ್ರಕಾರ ಇಲ್ಲಿ ಸಂಸ್ಥೆಯಲ್ಲಿ ಅದೇ ಥರ ಇದೆ. ಅವಳಿಗೆ ಯಾವತ್ತೂ ಡಿಮೋಟಿವೇಟ್ ಆಗಕ್ಕೆ ಬಿಟ್ಟಿಲ್ಲ. ಎಲ್ಲ ಟೀಚರ್, ಒಂದು ಪ್ರಿನ್ಸಿಪಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಪ್ರತಿಯೊಬ್ಬರು ಅದ್ರ ಬಗ್ಗೆ ಕೇರ್ ತೊಗೊಂಡಿದ್ದಾರೆ. ಯಾವ ಪಾಯಿಂಟಲ್ಲಿ ವೀಕ್ ಇದ್ದಾರೆ, ಯಾವ ಪಾಯಿಂಟಲ್ಲಿ ಇಂಪ್ರೂವ್ ಆಗಬೇಕು ಅಂತ ಪ್ರತಿ ಮಕ್ಕಳಿಗೂ ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಹೀಗೀಗೆ ಮಾಡ್ಕೊಳ್ಳಿ ಅಂತಂದರೆ ಅವ್ರು ಹೇಳಿದ ಮಾತುಗಳನ್ನು ಮಕ್ಕಳು ಅಡಾಪ್ಟ್ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಒಳ್ಳೆ ಟಾಪ್ ಸ್ಕೋರರ್ ಮಾಡ್ಬೋದು. ಇಲ್ಲಿ ಆ ಥರ ಅಪರ್ಚುನಿಟಿ ಇದೆ. ಅದನ್ನು ನನ್ನ ಮಗಳು ಅನುಸರಿಸ್ಕೊಂಡೇಳೆ. ಅದ್ರದ್ದು ರಿಸಲ್ಟ್ ಪ್ರತಿಫಲ ಈಗ ಸಿಕ್ಕಿದೆ. ನಮ್ಮ ಸೈಡಲ್ಲಿ ನಾವು ಏನು ಪ್ರೆಷರ್ ಹಿಂಗೆ ಮಾಡಬೇಕು, ಇಷ್ಟೇ ಸ್ಕೋರ್ ಮಾಡಬೇಕು ಅನ್ನೋದು ಇರಲಿಲ್ಲ. ಅವಳಿಗೆ ಕ್ಯಾಲಿಬರ್ ಇದೆ, ಅವಳು ಮಾಡ್ತಿದ್ಲು. ಅದನ್ನು ನಾವು ಐಡೆಂಟಿಫೈ ಮಾಡಿದ್ವಿ. ಸಂಸ್ಥೆಯಲ್ಲಿ ಎಲ್ಲ ಟೀಚರ್ಸು, ಪ್ರಿನ್ಸಿಪಲ್ಲು, ವೈಸ್ ಪ್ರಿನ್ಸಿಪಲ್ ಮೇಡಮ್ ಎಲ್ಲ ಪ್ರೋತ್ಸಾಹ ಕೊಟ್ಟರು. ವಿದ್ಯಾರ್ಥಿಗಳು ಹಾಗೂ ಪೋಷಕರು ಶಾಲೆಗೆ 100ಕ್ಕೆ 100 ಅಂಕ ನೀಡಿ ಶಿಕ್ಷಕರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ.